ಓಂ ಸಮರ್ಥ ಸದ್ಗುರು ಶ್ರೀ ಸಾಯಿನಾಥಾಯ ನಮಃ. ಟಿಬೆಟ್ ಯೋಗಿ ಮೆಲಾರೆಪ ಚರಿತ್ರೆ ಅಧ್ಯಾಯ 8 ಪೂರ್ವಾಶ್ರಮದ ಕರೆ. ಅವರ ಚರಿತ್ರೆಯ ಮುಂದಿನ ಭಾಗವನ್ನು ಅವರು ಹೇಳುವವರೆಗೂ ಕಾತುರ ತಾಳಲಾರದೆ ನಾನು ನನ್ನ ಗುರುಗಳನ್ನು ಹೀಗೆ ಕೇಳಿದೆನು. ಗುರುದೇವ, ನೀವು ಆ ಕುಟೀರದಲ್ಲಿ ಎಷ್ಟು ಕಾಲವಿದ್ದಿರಿ? ನಂತರ ನೀವು ಮಾರ್ಪಾರವರನ್ನು ಬಿಟ್ಟು ಹೋಗಲಿಕ್ಕೇನು ಕಾರಣ? ಆಗ ಮಿಲಾರೆಪ ಅವರು ಹೇಳಲಾರಂಭಿಸಿದರು. ನಾನು ಅಲ್ಲಿ ಬಹಳ ಕಾಲವಿರಲಿಲ್ಲ. ನನಗೆ ಬಂದ ಒಂದು ಸ್ವಪ್ನದ ಕಾರಣ ನನ್ನಲ್ಲಿ ತೀವ್ರವಾಗಿ ನಮ್ಮ ಮನೆಯನ್ನು ನೋಡಬೇಕೆಂಬ ಕಾತುರ ಉಂಟಾಯಿತು. ತತ್ಕಾರಣವಾಗಿ ಮನೆಗೆ ಹೋಗಲು ಗುರುಗಳ ಅನುಮತಿಯನ್ನು ಕೋರಿದೆನು. ಅದೆಲ್ಲವೂ ಹೀಗಾಯಿತು. ಸಾಮಾನ್ಯವಾಗಿ ನಾನು ಧ್ಯಾನ ಮಾಡುವಾಗ ನಿದ್ರೆ ಬರುತ್ತಿರಲಿಲ್ಲ. ಆದರೆ ಒಂದು ದಿನ ಬೆಳಿಗ್ಗೆ ದೀರ್ಘವಾದ ಗಾಢ ನಿದ್ರೆಗೆ ವಶವಾದನು. ಆಗೊಂದು ಕನಸು ಕಂಡನು. ಆ ಕನಸಿನಲ್ಲಿ 4-8 ಎಂಬುವ ಮನೆ ಕಾಣಿಸಿತು. ಆ ಮನೆ ಸಂಪೂರ್ಣವಾಗಿ ಶಿಥಿಲಾವಸ್ಥೆಯಲ್ಲಿತ್ತು. ಮರದ ದಮ್ಮಿಗಳಿಂದ ಹಾಕಲ್ಪಟ್ಟ ಸೂರು ಕುಸಿದು ಬಿದ್ದು ಮಳೆ ನೀರು ಒಳಗಿದ್ದ ಕಾರಣ ಮನೆಯಲ್ಲಿ ಇದ್ದ ನನ್ನ ಗ್ರಂಥಗಳು ಎಲ್ಲವೂ ಹಾಳಾಗಿ ಹೋಗಿವೆ. ನಮ್ಮ ಮನೆಗೆ ಸೇರಿದ ಓಮ್ರಾಟ್ ಯಾಂಗಲ್ ಎಂಬ ಹೊಲದಲ್ಲಿ ಕೆಳೆಯ ತುಂಬಿವೆ. ಆ ಸ್ವಪ್ನದಲ್ಲಿಯೇ ನಮ್ಮ ತಾಯಿ ಸತ್ತು ಹೋದರೆ ಎಂದು, ನಂತರ ನನ್ನ ತಂಗಿಯನ್ನು ನೋಡಿಕೊಳ್ಳವರು ಯಾರೂ ಇಲ್ಲದಂಗಾಗಿ ನನ್ನ ತಂಗಿ ಭಿಕ್ಷೆಗಾಗಿ ಅಳೆಯುತ್ತಿರುವೆಯಂತೆಯೂ ನನಗನಿಸಿತು. ಅಯ್ಯೋ, ಒಮ್ಮೆಯಾದರೂ ನನ್ನನ್ನು ಭೇಟಿ ಮಾಡದೆಯೇ ನಮ್ಮಮ್ಮ ಸತ್ತು ಹೋದಳೇ ಎಂದು ನನ್ನ ತಂಗಿಗುಂಟಾದ ದುರದೃಷ್ಟದ ಬಗ್ಗೆ ಚಿಂತಾತುರನಾಗಿ ನಾನು ಕನಸಿನಲ್ಲಿಯೇ ಅಳುತ್ತಿದ್ದೆನು. ನಾನು ನಿದ್ದೆಯಿಂದ ಏಳುವ ಹೊತ್ತಿಗೆ ನನ್ನ ಕಣ್ಣೀರಿಂದ ದಿಂಬು ಒದ್ದೆ ಆಗಿತ್ತು. ನಾನು ಎದ್ದು ನನ್ನ ಸ್ವಪ್ನದ ಬಗ್ಗೆ ಆಲೋಚಿಸಿದಂತೆಯೇ ನಮ್ಮಮ್ಮನನ್ನು ನೋಡಬೇಕೆಂಬ ಕೋರಿಕೆಯು ಕ್ಷಣಕ್ಕೂ ತೀವ್ರವಾಗುತ್ತಾ ಮತ್ತೊಮ್ಮೆ ದುಃಖದ ಕಟ್ಟೆಯೊಡೆದ ಕಣ್ಣೀರು ಹರಿಯತೊಡಗಿತು. ಆಗ ನಾನು ನನ್ನ ಕುಟುಂಬವನ್ನು ಮತ್ತೊಮ್ಮೆ ನೋಡಲೇಬೇಕೆಂದು ನಿರ್ಣಯಿಸಿಕೊಂಡೆನು. ರಾತ್ರಿಯ ನೀರವತೆ ಅಡಗಿ ಸೂರ್ಯೋದಯ ಆಗುತ್ತಲೇ ನನ್ನ ಗುಹೆಗೆ ಅಡ್ಡವಾಗಿ ಕಟ್ಟಿಕೊಂಡ ಮಣ್ಣು ಗೋಡೆಯನ್ನು ಹೊಡೆದೊರಳಿಸಿ ಗುರುವಿನ ಅನುಮತಿ ಕೇಳಲು ಹೊರಗೆ ಬಂದನು. ನಾನು ಮನೆಯೊಳಗೆ ಹೋದಾಗ ಅವರು ಮೆತ್ತೆಯ ಮೇಲೆ ಮಲಗಿ ನಿದ್ರಿಸುತ್ತಿದ್ದರು. ಅವರ ಹಾಸಿಗೆಯ ಶಿರೋಭಾಗದಲ್ಲಿ ನಾನು ಕುಳಿತು ನನ್ನ ಅತ್ಯಂತ ಪ್ರೀತಿ ಪಾತ್ರರಾದ ನಮ್ಮ ಅಮ್ಮನನ್ನು ತಂಗಿಯನ್ನು ನೋಡಬೇಕೆಂಬ ತೀವ್ರತೆಯನ್ನು ತಡೆದುಕೊಳ್ಳಲಾಗಲಿಲ್ಲ. ಒಂದೇ ಒಂದು ಬಾರಿ ಅವರನ್ನು ನೋಡಿ ಬಂದು ಬಿಡುವೆ, ನನಗನುಮತಿ ಕೊಡುತ್ತೀರಾ ಎಂದು ನಮ್ರತೆಯಿಂದ ಪ್ರಾರ್ಥಿಸುತ್ತಿದ್ದ ಸಮಯದಲ್ಲಿ ಮಾರ್ಪಾರವರಿಗೆ ಎಚ್ಚರಿಕೆಯಾಯಿತು. ಅವರು ಕಣ್ಣು ತೆರೆಯುವ ಸಮಯಕ್ಕೆ ಸರಿಯಾಗಿ ಮನೆಯ ಮೇಲ್ವಾಣಿಯಲ್ಲಿ ಸೂರ್ಯರಶ್ಮಿಗಾಗಿ ಮಾಡಿದ ರಂಧ್ರದಿಂದ ಸೂರ್ಯನ ಉದಯ ರಶ್ಮಿ ಬಂದು ಅವರ ತಲೆಯ ಸುತ್ತಲೂ ಪ್ರಭಾವಲಯ ಏರ್ಪಟ್ಟಿತ್ತು. ಅದೇ ಸಮಯಕ್ಕೆ ಸರಿಯಾಗಿ ಗುರುಪತ್ನಿಯವರು ಒಳಗಿನಿಂದ ಅಲ್ಪಾಹಾರ ತಂದರು. ಆ ಮೂರು ಒಂದೇ ಸಮಯದಲ್ಲಿ ನಡೆದಿದ್ದರಿಂದ ಅದು ಶುಭ ಸೂಚನೆ ಎಂದನಿಸಿತು. ನನ್ನ ನೋಡುತ್ತಿದ್ದಂತೆಯೇ ಗುರುಗಳು ದೊಡ್ಡ ದನಿಯಲ್ಲಿ ಬೈಯುತ್ತಾ ಎದ್ದರು. ಹೀಗೆ ಹಠಾತ್ತನೆ ಏಕಾಂತವಾಸದಿಂದ ಹೊರಬರಲು ನಿನಗೆಷ್ಟು ಎದೆಗಾರಿಗೆ ಇದೆಯೇ? ನೀನು ಹೀಗೆ ಆಚೆ ಬರುವುದು ಎಷ್ಟು ಅಪಾಯಕರವೋ ನಿನಗೆ ಗೊತ್ತಿದೆಯೇ ಅಲ್ಲವೇ? ಈ ಕ್ಷಣವೇ ಗುಹೆ ಒಳಗೆ ಹೋಗು ಎಂದು ಗದರಿಸಿದರು. ಆದರೆ ನನಗೆ ಬಂದ ಕನಸಿನ ಸೂಚನೆಯಿಂದ ಧೈರ್ಯ ತಂದುಕೊಂಡು ನಾನು ಅವರೊಂದಿಗೆ ನಮ್ಮ ಮನೆಯೆಲ್ಲವೂ ಶಿಥಿಲವಾದಂತೆಯೂ ನಮ್ಮ ಹೊಲವೆಲ್ಲವೂ ಕಳೆಯಿಂದ ತುಂಬಿ ಹಾಳು ಬಿದ್ದಂತೆಯೂ ನಮ್ಮಮ್ಮ ಸತ್ತು ಹೋದಂತೆಯೂ ಕನಸು ಕಂಡೆ. ಈಗ ನಾನು ನಮ್ಮ ಮನೆಗೆ ಹೋಗಿ ಒಂದು ಬಾರಿ ಅವರನ್ನು ನೋಡಬೇಕನ್ನಿಸುತ್ತದೆ. ಅವರನ್ನು ಮಾತ್ರವಲ್ಲದೆ ಇನ್ನೂ ಕೆಲವರನ್ನು ನೋಡಬೇಕಂತ ಅನಿಸಿದೆ. ನಮ್ಮ ಕುಟುಂಬದ ಪುರೋಹಿತರನ್ನು, ಚಿಕ್ಕಂದಲ್ಲಿ ನಮ್ಮಗಳನ್ನೆಲ್ಲ ಕಷ್ಟಕ್ಕೊಳಪಡಿಸಿದ ನಮ್ಮ ಚಿಕ್ಕಮ್ಮನನ್ನು ನೋಡಬೇಕಂತ ಅನಿಸುತ್ತಿದೆ. ಓ ಗುರುದೇವ, ನನ್ನನ್ನೊಂದು ಬಾರಿ ನಮ್ಮ ಮನೆಗೆ ಹೋಗಿ ಬರಲು ಅನುಮತಿ ನೀಡಿರಿ.
ಎಂದು ಕೇಳಿಕೊಂಡೆನು. ಆಗ ನಮ್ಮ ಗುರುಗಳು, ಏನು ಇಲ್ಲಿಗೆ ಬಂದ ಮೊದಲು ನಿನ್ನ ಬಂಧುಗಳ ಮೇಲಾಗಲಿ ನಿನ್ನ ಮಿತ್ರರ ಮೇಲಾಗಲಿ ಯಾವ ರೀತಿಯ ಪ್ರೀತಿಯೂ ಇಲ್ಲವೆಂದು ಹೇಳಿದೆ. ಈಗ ನೋಡಿದರೆ ನಮ್ಮವರನ್ನೆಷ್ಟೇ ಅಲ್ಲದೆ ಇನ್ನೂ ಬಹಳ ಜನರನ್ನು ನೋಡಬೇಕಂತ ಅನ್ನುತ್ತಿದ್ದೀಯಾ. ಈಗ ನೀನು ಮನೆಗೆ ಹೋದರೂ ಸಜೀವವಾಗಿ ನಿಮ್ಮ ತಾಯಿಯನ್ನು ನೋಡುವ ಅವಕಾಶ ಇಲ್ಲ. ಇನ್ನು ಬೇರೆಯವರ ಬಗ್ಗೆ ಯಾರಿಗೆ ತಾನೇ ಗೊತ್ತಿದೆ. ಇಲ್ಲಿಗೆ ಬಂದಾಗ ಬೇರೆ ಗುರುಗಳ ಬಳಿ ಇದ್ದಾಗ ಒಟ್ಟಿನಲ್ಲಿ ನೀನು ಮನೆ ಬಿಟ್ಟು ಬಹಳ ಕಾಲವಾಗಿದೆಯಲ್ಲವೇ. ಈಗ ಇಷ್ಟು ವರ್ಷದ ಕಾಲ ಬಳಿಕೆ ನೀನು ಅವರಲ್ಲಿಗೆ ಹೋಗಬೇಕೆಂದರೆ ಅನುಮತಿ ಕೊಡುತ್ತೇನೆ ಎಂದರು. ಆಗ ಬಂದ ಶಕುನಗಳ ಬಗ್ಗೆ ಈ ರೀತಿಯಾಗಿ ವಿವರಿಸಿದರು. ನೀನು ಇಲ್ಲಿಗೆ ಬಂದಾಗ ನಾನು ಗಾಢ ನಿದ್ರೆಯಲ್ಲಿದ್ದಾನಾದ್ದರಿಂದ ಇನ್ನು ಈ ಜೀವನದಲ್ಲಿ ನಾವಿಬ್ಬರೂ ಇಲ್ಲಿ ಭೇಟಿಯಾಗುವುದು ಸಾಧ್ಯವಿಲ್ಲ. ಅದೇ ಸಮಯದಲ್ಲಿ ಸೂರ್ಯರಶ್ಮಿ ಬಿದ್ದದ್ದರಿಂದ ನಿನ್ನ ಕೀರ್ತಿಯು ಬೌದ್ಧ ಮತ ವ್ಯಾಪಿಸಿರುವ ಎಲ್ಲವೂ ಜ್ಯೋತಿಯಂತೆ ಬೆಳಗುವುದೆಂದು ತಿಳಿಯುತ್ತದೆ. ಆ ಬಿಂಬ ನಿನ್ನ ಸಂಪ್ರದಾಯ ವೃದ್ಧಿ ಹೊಂದುತ್ತದೆ ಎಂದು ಸೂಚಿಸುತ್ತದೆ. ಅದೇ ಸಮಯಕ್ಕೆ ಸರಿಯಾಗಿ ದಾಮೇಮ ಅಲ್ಪಾಹಾರವನ್ನು ತಂದದ್ದು ನಿನಗೆ ಆಧ್ಯಾತ್ಮಪರವಾದ ಆಹಾರ ಮತ್ತು ಜೀವನ ಮಾಡುವ ಸಾಮರ್ಥ್ಯವೂ ಲಭಿಸುತ್ತಂತೆ ಎಂದು ಸೂಚಿಸುತ್ತದೆ ಎಂದು ಹೇಳುತ್ತಾ ಅನುಮತಿ ಇತ್ತರು. ತದನಂತರ ಗುರುಪತ್ನಿಗೆ ಪೂಜೆಗೆ ಏರ್ಪಾಟು ಮಾಡಿಕೊಳ್ಳೆಂದು ಹೇಳಿದರು. ನಾನು ಹೊರಡಲಿಕ್ಕೆವನ್ನು ಎಲ್ಲವನ್ನು ಸಿದ್ಧ ಮಾಡಿಕೊಂಡು ತರುವಾಯ ಎಲ್ಲಕ್ಕೂ ಅತೀತವಾದ ದೀಕ್ಷೆಯನ್ನಿತ್ತು ಗುರುಮುಖತಃ ಮಾತ್ರವೇ ಕೊಡಬೇಕಾಗದ್ದ ಉಪದೇಶವನ್ನಿತ್ತರು. ಆಧ್ಯಾತ್ಮಿಕ ವಿದ್ಯೆಯಲ್ಲಿ ಅರ್ಹತೆಯುಳ್ಳವರಿಗೆ ಮಾತ್ರವೇ ಅದನ್ನು ಬೋಧನೆಗೈಯಬೇಕೆಂದು ಹೇಳುತ್ತಾ ಹೀಗೆ ಎಚ್ಚರಿಸಿದರು. ಇಂತಹ ವಿದ್ಯೆಗಳನ್ನು ಲಾಭಕ್ಕಾಗಲಿ ಬಲಾತ್ಕಾರದ ಮೇಲೆ ಆಗಲಿ ಹೊರಗಿಡಬಾರದು. ಆದರೆ ಸಹಜವಾಗಿ ಅದನ್ನು ಸಾಧಿಸಬಲ್ಲ ಶಿಷ್ಯ ದೊರೆತರೆ ಮಾತ್ರ ಅಂಥವನನ್ನು ಆಧರಿಸಿ ಪ್ರಸಾದಿಸು. ಮುಂಬರುವ ಕಾಲದಲ್ಲಿ ಜನಗಳಿಗೆ ಆಧ್ಯಾತ್ಮಿಕ ಸಾಮರ್ಥ್ಯ ಕ್ಷೀಣವಾಗಲಿದೆ. ಟೆಲೋಪಾರವರು ನರೂಪವರಿಗಿಂತ ಕಠಿಣವಾದ ಕ್ರಮಶಿಕ್ಷಣವಾಗಲಿ ನಾನು ನಿನ್ನ ಮೇಲೆ ಮಾಡಿದ ಕಠಿಣ ಮಾರ್ಗಗಳ ಪ್ರಯೋಗವಾಗಲಿ ಮುಂಬರುವ ಹೀಳಿಗೆಗೆ ಕೆಲಸಕ್ಕೆ ಬಾರವು. ಅವರಲ್ಲಿ ಅವಗಾಹನೆಯೇ ಶಕ್ತಿಯು ಅತ್ಯಲ್ಪವಾಗಿರುತ್ತದೆ. ಆಧ್ಯಾತ್ಮದ ಸತ್ಯಗಳನ್ನು ಸಂಪೂರ್ಣ ಮನಸ್ಸಿನಿಂದ ಅರ್ಥ ಮಾಡಿಕೊಳ್ಳುವುದು ಅವರಿಗೆ ಅತಿ ಕಷ್ಟವಾಗುತ್ತದೆ. ಅಸಮರ್ಥರಾದವರ ಶಿಕ್ಷಣಕ್ಕಾಗಿ ಕಠಿಣ ಮಾರ್ಗಗಳನ್ನು ಪ್ರಯೋಗ ಮಾಡಿಬಿಟ್ಟೆಯೇ ಎಚ್ಚರಿಕೆ. ಇಂತಹ 9 ಆಧ್ಯಾತ್ಮ ಮಾರ್ಗಗಳು ಹಿಂದೂ ದೇಶದಲ್ಲಿವೆ. ಅವುಗಳಲ್ಲಿ 4 ನಿನಗಿತ್ತಿದ್ದೇನೆ. ಮಿಕ್ಕ 5 ಮಾರ್ಗಗಳು ಹಿಂದೂ ದೇಶದಲ್ಲೆಲ್ಲೋ ಇವೆ. ನನ್ನ ಶಿಷ್ಯರಲ್ಲಿ ಒಬ್ಬರು ಹೋಗಿ ನರೂಪರವರ ಶಿಷ್ಯರುಗಳಿಂದ ಅವುಗಳನ್ನು ಪಡೆಯಲು ಪ್ರಯತ್ನ ಮಾಡುತ್ತಾರೆ. ನನಗೀಗ ನಿನ್ನದೆಂದು ಏನೂ ಇಲ್ಲದ ಕಾರಣ ನನಗೇನು ಗುರುದಕ್ಷಿಣೆ ಕೊಡದಿದ್ದರಿಂದ ನಾನು ನಿನಗೆ ಪೂರ್ಣವಾಗಿ ಉಪದೇಶಗಳನ್ನೀಯಲಿಲ್ಲವೆಂದು ನೀನು ಊಹ ಮಾಡಿದ್ದರೆ ಅದನ್ನು ಪೂರ್ಣವಾಗಿ ಮರೆತು ಬಿಡು. ಯಾಕಂದರೆ ನಮ್ಮಿಬ್ಬರ ಮಧ್ಯ ಅಂತಹ ನಿರ್ಬಂಧಗಳೇ ಏನೂ ಇಲ್ಲ. ನೀನು ಸಾಧನೆಗೈಯುವಾಗ ಉಪಯೋಗಿಸಿದ ಶಕ್ತಿಯಿಂದಲೂ ನನ್ನ ಮೇಲೆ ನಿನಗುಳ್ಳ ಭಕ್ತಿ ವಿಶ್ವಾಸಗಳಿಂದಲೂ ನಾನು ತೃಪ್ತನಾಗಿದ್ದೇನೆ. ನನ್ನ ಗುರುಗಳಾದ ನರೂಪರವರು ನನಗೆ ಸ್ವಕುತಃ ಇತ್ತ ಅತ್ಯುತ್ತಮವಾದ ಉಪದೇಶವನ್ನು ನನ್ನೆಲ್ಲ ಶಿಷ್ಯರುಗಳಲ್ಲಿಯೂ ನಿನಗೊಬ್ಬನಿಗೇ ಇತ್ತಿದ್ದೇನೆ. ಮತ್ತೆ ಹೇಳುತ್ತಿದ್ದೇನೆ, ಈಗ ನಿನಗಿತ್ತ ಉಪದೇಶವನ್ನು ನಾನು ಬೇರ್ಯಾರಿಗೂ ಯಾವಾಗಲೂ ಕೊಟ್ಟಿರಲಿಲ್ಲ ಎಂದರು. ಆ ತರುವಾಯ ಮಾರ್ಪಾರವರು ಕೆಲವು ಶ್ಲೋಕಗಳನ್ನು ಓದಿದರು. ಆ ಶ್ಲೋಕಗಳು ಸಾಮಾನ್ಯ ಜನಕ್ಕೂ ಮತ್ತು ನಿಜವಾದ ಆಧ್ಯಾತ್ಮ ಸಂಪತ್ತಿನ ಜ್ಞಾನಕ್ಕೂ ಉಳ್ಳ ವ್ಯತ್ಯಾಸವನ್ನು ಹೇಳುತ್ತಲಿದ್ದವು. ಲೌಕಿಕವಾದ ಈ ಸುಖ ಸಂಪತ್ತುಗಳನ್ನು ತ್ಯಜಿಸಬೇಕು ಎಂದು ಬೋಧನೆಗೈಯುವಂತಿದ್ದವು. ತದನಂತರ ಅವರು ತಮ್ಮ ಹಸ್ತವನ್ನು ನನ್ನ ಮಸ್ತಕದ ಮೇಲೆ ಇರಿಸಿ ಹಸ್ತಮಸ್ತಕ ಸಂಯೋಗ ಹೀಗೆಂದರು. ನೀನು ನನ್ನನ್ನಗಲಿ
ಹೋಗುತ್ತಿದ್ದೆಂದರೆ ನನ್ನ ಗುಂಡಿಗೆಯು ಒಡೆದು ಹೋಗುತ್ತಲಿದೆ. ಆದರೆ ರಕ್ತ ಮಾಂಸಗಳಿಂದಾದ ಸರ್ವ ವಸ್ತುಗಳು ಎಂದಾದರೂ ಆಗುವಂತಹವುಗಳೇ ಅಲ್ಲವೇ? ಕೆಲ ದಿನಗಳು ಮಾತ್ರ ಇಲ್ಲಿದ್ದು ನಾನಿತ್ತ ಗ್ರಂಥಗಳನ್ನು ಓದು. ಅದರಲ್ಲಿ ನಾನು ವಿವರಿಸಬೇಕಾದ ವಿಷಯಗಳಲ್ಲಿ ಏನಾದರೂ ಇದ್ದರೆ ನೀನು ಇಲ್ಲಿಂದ ಹೊರಡು ಹೋದ ಒಳಗಾಗಿ ನಿನಗೆ ತಿಳಿಸಿಕೊಡುತ್ತೇನೆ ಎಂದರು. ತತ್ಕಾರಣ ನಾನು ಕೆಲ ದಿನಗಳು ಅವರಲ್ಲಿಯೇ ಇದ್ದೆನು. ಇಬ್ಬರೂ ಸೇರಿಯ ಗ್ರಂಥಗಳನ್ನು ಪಠಿಸಿದೆವು. ನನ್ನ ಮಾತೃಪಿತೃಗಳಾದ ಶ್ರೀಮತಿ ಮಾರ್ಪಾ ಮತ್ತು ಗುರುಗಳೊಂದಿಗೆ ಕಳೆದ ಕಡೆಯ ದಿನದಂದು ಅವರು ದೊಡ್ಡ ಔತಣವನ್ನು ಏರ್ಪಡಿಸಿದರು. ಆ ಕಾರ್ಯಕ್ರಮ ನಡೆಯುತ್ತಿದ್ದಷ್ಟು ಹೊತ್ತು ನಮ್ಮ ಗುರುಗಳು ದಿವ್ಯವಾದ ಸ್ವರೂಪಗಳಿಂದ ದರ್ಶನವಿತ್ತರು. ಒಂದೊಂದು ರೂಪಕ್ಕೂ ಸಾಂಕೇತಿಕ ಮುದ್ರೆಯನ್ನು ತೋರಿಸಿದರು. ಇವೆಲ್ಲವೂ ಅತೀಂದ್ರಿಯ ಶಕ್ತಿಗಳಾಗಿವೆ. ತಮ್ಮ ಸಾಮರ್ಥ್ಯ ತೋರಿಸಿಕೊಳ್ಳುವುದಕ್ಕಾಗಲಿ ತಮ್ಮ ದೊಡ್ಡತನವನ್ನು ಪ್ರದರ್ಶಿಸಿಕೊಳ್ಳುವುದಕ್ಕಾಗಲಿ ಈ ಶಕ್ತಿಗಳನ್ನೆಂದಿಗೂ ಪ್ರದರ್ಶಿಸಬಾರದು. ಈ ಶಕ್ತಿಗಳು ನಿನ್ನ ಉಪಯೋಗಕ್ಕೆ ಬರುತ್ತವೆ. ಇವುಗಳನ್ನು ನೀನು ದರ್ಶಿಸಿದ ಕಾರಣ ನಿನಗೆ ಶುಭ ಉಂಟಾಗುತ್ತದೆ. ಹೊರಟು ಹೋಗುತ್ತಿರುವುದಾದ್ದರಿಂದ ಒಮ್ಮೆ ನಿನಗೆ ದರ್ಶನ ಭಾಗ್ಯದ ಅವಕಾಶವನ್ನೀಯೋಣ ಎಂದು ಈ ದರ್ಶನಗಳನ್ನು ನಿನಗೆ ಕೊಟ್ಟಿದ್ದೇನೆ ಎಂದರು. ಆಗ ನನಗೆ ಅರ್ಥವಾಯಿತು, ಆ ಶಕ್ತಿಗಳೆಲ್ಲವೂ ಭ್ರಾಂತಿಮಯವೆಂದು ತೋರಿಸಿಕೊಳ್ಳಕ್ಕಾಗಿಯೇ ಅವರು ಆ ಶಕ್ತಿಗಳನ್ನು ಪ್ರದರ್ಶಿಸಿದರು. ಒಂದೊಂದು ಅನಿಸದಷ್ಟು ಗಾಢವಾಗಿ ನನ್ನ ಗುರುಗಳು ಸಾಕ್ಷಾತ್ ಗೌತಮ ಬುದ್ಧನೇ ಎಂದು ನನಗೆ ಅರ್ಥವಾಯಿತು. ನಾನು ಅವರ ಮಾರ್ಗವನ್ನೇ ಅನುಸರಿಸಬೇಕೆಂದು, ಅವರಂತೆ ಶಕ್ತಿ ಸಾಮರ್ಥ್ಯಗಳುಳ್ಳವಾಗಬೇಕು ಎಂದು ಆಗಲೇ ದೃಢ ಸಂಕಲ್ಪ ಮಾಡಿದೆನು. ಮಗು, ನೋಡಿದೆಯಾ, ನಿನಗೀಗ ವಿಶ್ವಾಸ ಉಂಟಾಯಿತೇ ಎಂದು ಕೇಳಿದರು. ಸ್ವಾಮಿ, ಈಗಲೂ ವಿಶ್ವಾಸ ಬಾರದಿರುವುದು ಅಸಾಧ್ಯ. ನಾನು ನಿಮ್ಮಂತೆಯೇ ಆಗಲು ಶಕ್ತಿ ಮೀರಿ ಪ್ರಯತ್ನಿಸುತ್ತೇನೆ. ಇಂತಹ ಶಕ್ತಿಗಳನ್ನೇ ನಾನು ಪಡೆಯುತ್ತೇನೆ ಎಂದನು. ಒಳ್ಳೆಯದು. ಈ ಪ್ರಪಂಚವೆಲ್ಲವೂ ಭ್ರಾಂತಿಮಯವೆಂಬ ಸತ್ಯವನ್ನು ಗ್ರಹಿಸಿದ ನೀನು ಈಗ ಎಲ್ಲಿಗೆ ಹೋದರೂ ಚಿಂತೆಯಿಲ್ಲ. ನಿರ್ಮಾನುಷವಾದ ಗುಹೆಯೊಳಗೆ ತೆರಳು. ಯಾತ್ರೆಗಳನ್ನು ಕೈಕೊಳ್ಳು. ನಿನ್ನ ಜೀವನವನ್ನೇ ಧ್ಯಾನಕ್ಕೆ ಅಂಕಿತವಾಗಿಸು. ಇದಕ್ಕೆ ಅನ್ಯವಾದ ಜೀವನದ ಆಸೆಯನ್ನು ಪರಿತ್ಯಜಿಸು. ನಿರ್ಮಾನುಷವಾದ ಪ್ರದೇಶಗಳಲ್ಲಿ ಧ್ಯಾನ ಮಾಡುತ್ತಾ ಅಂತಹ ಜೀವನದಿಂದಲೇ ತೃಪ್ತನಾಗು. ಆಗಲೇ ನಿನ್ನ ತಾಯಿ ತಂದೆಗಳಾದ ನಾವು ನಿನಗಿತ್ತ ಪ್ರೇಮಾದರಗಳಿಗೆ ಪ್ರತಿಫಲವನ್ನಿ ಕೊಡುವವಾಗುವನೇ ಮತ್ತು ನಮ್ಮ ಋಣ ತೀರಿಸಿದವನಾಗುವನೇ. ಜೀವರಾಶಿಗಳಿಗೂ ದಿವ್ಯವಾದ ಶ್ರೇಯಸ್ಸನ್ನು ಪಡೆಯಲು ಸಹಕರಿಸಿದವನಾಗುತ್ತೀಯೇ. ಎಂದಿಗೆ ಭಕ್ತಿ ವಿಶ್ವಾಸಗಳು ಲೋಪವಾಗುತ್ತೆಯೋ ಆಗ ಕರ್ಮಗಳನ್ನೇ ಕಳೆದುಕೊಂಡವನಾಗುತ್ತೀಯೇ. ಎಂದಿಗೆ ಭಕ್ತಿ ವಿಶ್ವಾಸಗಳು ಲೋಪವಾಗುತ್ತವೆಯೋ ಆಗ ಕರ್ಮಗಳನ್ನು ಕೊಂಡವಾಗನಾಗುತ್ತೀಯೇ. ಎಚ್ಚರಿಕೆ. ಲೌಕಿಕವಾದ ಆಸೆಗಳೆಲ್ಲವನ್ನೂ ಬಿಟ್ಟುಬಿಡು. ಲೌಕಿಕವಾದ ಲಾಭನಷ್ಟಗಳಲ್ಲಿ ಆಸಕ್ತರಾದ ಜನಗಳೊಂದಿಗೆ ಅನವಶ್ಯಕವಾದ ಚರ್ಚೆಗಳಲ್ಲೂ ಮಾತುಗಳಲ್ಲಿಯೂ ಕಾಲ ಕಳೆಯಬೇಡ. ದಕ್ಷತೆಯಿಂದ ನಿನ್ನೆಲ್ಲ ಸಮಯವನ್ನು ಧ್ಯಾನಕ್ಕೆ ವಿನಿಯೋಗಿಸು ಎಂದು ಹೇಳುತ್ತಿರುವಂತೆಯೇ ಅವರ ದುಃಖವು ಕಣ್ಣೀರಿನ ಮುಖಾಂತರ ಇಳಿಯತೊಡಗಿದವು. ಆಗ ಅವರು ಮತ್ತೆ ಮತ್ತೆ ದುಃಖಿಸುತ್ತಲೇ, ಜೀವನದಲ್ಲಿ ನಾವು ಭೇಟಿಯಾಗುವುದು ಸಾಧ್ಯವಾಗದ ಮಾತು ಕಣೋ. ಆದರೂ ನನ್ನ ಗುರುತು ನಿನ್ನ ಹೃದಯದಲ್ಲಿಯೂ ನಿನ್ನ ಗುರುತು ನನ್ನ ಹೃದಯದಲ್ಲಿಯೂ ಹಾಗೆಯೇ ಶಾಶ್ವತವಾಗಿ ಉಳಿದು ಹೋಗುತ್ತದೆ. ಈ ಜೀವನ ಮುಗಿದ ಮೇಲೆ ಅತೀತವಾದ ಲೋಕಗಳಲ್ಲಿ ಮತ್ತೆ ನಾವು ಸೇರುತ್ತೇವೆ. ಈಗ ನನ್ನ ಮನಸ್ಸಿಗೆ ಭವಿಷ್ಯತ್ ಕಾಲದಲ್ಲಿ ನಡೆಯಲಿರುವ ಘಟನೆಗಳು ಗೋಚರಿಸುತ್ತವೆ. ನೀನು ಧ್ಯಾನವನ್ನು ಅಭ್ಯಸಿಸುವ ಕಾಲದಲ್ಲಿ ಶಾರೀರಿಕವಾಗಿ ದೊಡ್ಡದಾದ ಪ್ರಮಾದಕರ ಸ್ಥಿತಿ ಬರುತ್ತದೆ. ಆ ಸಮಯದಲ್ಲಿ ಈ ಸಂದೇಶವನ್ನು ಓದಿಕೋ, ಅದರಿಂದ ನಿನಗೆ ಸಹಾಯವಾಗುತ್ತದೆ. ಆದರೆ ಅದಕ್ಕೂ ಮುಂಚೆ ಇದನ್ನು ತೆಗೆಯಬೇಡ ಎನ್ನುತ್ತಾ ಸುರುಳಿ ಸುತ್ತಿ ಮೋಹರ್ ಹಾಕಲ್ಪಟ್ಟ ಕಾಗದವನ್ನು ನನಗಿತ್ತರು. ಅವರು ಹೇಳಿದ ಆ ಮಾತುಗಳೆಲ್ಲವೂ ಹಾಕಿದ ಮುದ್ರೆಗಳನ್ನು ನನ್ನ ಹೃದಯದಲ್ಲಿ
ಶಾಶ್ವತವಾಗಿ ನಿಂತವು. ತರುವಾಯ ಅವರು ತಮ್ಮ ಶ್ರೀಮತಿಯನ್ನು ಕರೆದು, ದಾಮೆಮಾ, ನಾಳೆ ಮಿಲಾರೇಪ ಹೊರಡುತ್ತಿದ್ದಾನೆ, ತಕ್ಕ ಏರ್ಪಾಟುಗಳನ್ನು ಮಾಡು. ನಾನು ಅವನೊಂದಿಗೆ ಬೆಟ್ಟದವರೆಗೂ ಹೋಗಿ ಬೀಳ್ಕೊಟ್ಟು ಬರುತ್ತೇನೆ. ಹಾಗೆ ಅವನನ್ನು ಬಿಟ್ಟು ಬರಲು ನನ್ನ ಮನಸ್ಸು ಮತ್ತು ಕ್ಷೋಭಗೊಳ್ಳುತ್ತದೆ. ಆದರೂ ಪರವಾಗಿಲ್ಲ, ಅವನೊಂದಿಗೆ ಸ್ವಲ್ಪ ದೂರ ಹೋಗುತ್ತೇನೆ ಎಂದರು. ಆಗ ಅವರು ತಂದೆ ಮಕ್ಕಳ ಜೊತೆಯಲ್ಲಿ ಮಲಗಿದಂತೆ, ತಂದೆಯೊಂದಿಗೆ ಮಗ ಮಲಗಿದಂತೆ ಇಂದು ಒಂದೇ ಹಾಸಿಗೆಯಲ್ಲಿ ಮಲಗಿಕೊಳ್ಳೋಣ. ನಾನು ನಿನ್ನೊಂದಿಗೆ ಬಹಳ ಮಾತನಾಡುವುದೇ ಇದೆ ಎಂದರು. ಆ ದಿನ ರಾತ್ರಿ ಅವರು ಹಾಸಿಗೆಯಲ್ಲಿಯೇ ಮಲಗಿಕೊಂಡನು. ಆದರೆ ನಿಜವಾಗಿಯೂ ನಾವು ಮಾತನಾಡಿಕೊಂಡಿದ್ದೇನೂ ಇರಲಿಲ್ಲ. ದೂರವಾಗಲಿದ್ದೆ ಎಂದು ಇಬ್ಬರೂ ದುಃಖಗೊಂಡಿದ್ದೆವು. ಆಗ ನಮ್ಮೊಂದಿಗೆ ಸೇರಿ ಗುರುಪತ್ನಿಯವರು ಜೋರಾಗಿ ಅಳಹತ್ತಿದರು. ಆಗ ಗುರುಗಳು, ಯಾಕಿಷ್ಟು ಜೋರಾಗಿ ಅಳುತ್ತಿದ್ದೀಯೇ? ನಿಜವಾಗಿಯೂ ಈಗ ಕಣ್ಣೀರು ಸುರಿಸುವ ಅಗತ್ಯವೇನೂ ಇಲ್ಲ. ಇವನೆಲ್ಲಿಗೆ ಹೋಗುತ್ತಿರುವೆನೆಂದು ನೀನೆಷ್ಟು ದುಃಖಿಸುತ್ತಿರುವೆ. ಒಳ್ಳೆಯ ಆಧ್ಯಾತ್ಮಿಕ ಸತ್ಯಗಳನ್ನು ತನ್ನದಾಗಿಸಿಕೊಳ್ಳುವ ಸಲುವಾಗಿ ಏಕಾಂತವಾಸಕ್ಕೆ ಅಲ್ವೇ ಅವನು ಹೋಗುತ್ತಿರುವುದು. ಹೀಗೆ ಸಾಧನೆ ಮಾಡಿಕೊಂಡು ಕೃತಕೃತ್ಯನಾಗುವವನಾಗಿ ಅಳುವ ಬದಲು ಅಂತಹ ಸತ್ಯಗಳನ್ನು ತಿಳಿದುಕೊಳ್ಳದೆ ಅಜ್ಞಾನದಲ್ಲಿ ಸಿಕ್ಕಿ ತೂಳಲಾಡುತ್ತಿರುವ ಸಾವಿರಾರು ಜನಗಳಿದ್ದಾರಲ್ಲವೇ, ಅವರಿಗಾಗಿ ಅಳು. ಅರ್ಥಪೂರ್ಣವಾಗಿರುತ್ತದೆ ಎಂದು ಅವರನ್ನು ಸಂತೈಸಿದರು. ಆಗ ಆಕೆ, ನೀವು ಹೇಳಿದ್ದು ನಿಜವೇ, ಆದರೂ ದುಃಖ ಕಡಿಮೆ ಆಗುತ್ತಿಲ್ಲ. ನಾನೇನು ಮಾಡಲಿ? ನನಗಿದ್ದ ಒಬ್ಬ ಮಗನೂ ಸತ್ತು ಹೋದನು. ಈಗ ಇವನೂ ಸಹ ನನ್ನಿಂದ ದೂರವಾಗುತ್ತಿರುವನು. ಹೀಗಿರಲು ಒಬ್ಬ ತಾಯಿಗೆ ದುಃಖವಾಗಿರಲು ಹೇಗೆ ತಾನೇ ಸಾಧ್ಯ ಎಂದು ಹೇಳಿ ಅಳುತ್ತಲೇ ಇದ್ದರು. ಆದರೂ ಆ ರಾತ್ರಿ ಇಡೀ ನನ್ನ ಗುರುಗಳಿಗಾಗಲಿ ನಾನಾಗಲಿ ದುಃಖಿಸುವುದು ಬಿಟ್ಟರೆ ಬೇರೇನೂ ಮಾಡಲಾಗಲಿಲ್ಲ. ಮಾರನೆಯ ದಿನ ಹೊರಟು ನಿಂತ ಆ ಗುಂಪಿನಲ್ಲಿ ಯಾರೂ ಸಂತೋಷದಿಂದ ಇರಲಿಲ್ಲ. ಒಟ್ಟು 13 ಮಂದಿ ಹೊರಟವು. ಎಲ್ಲರೂ 4 ಮೈಲು ನಡೆದು ಒಂದು ಗುಡ್ಡದಲ್ಲಿ ಸೇರಿದವು. ಆ ಗುಡ್ಡದ ಮೇಲಿಂದ ನೋಡಿದರೆ ಸುತ್ತಮುತ್ತಲಿನ ಪ್ರಾಂತವೆಲ್ಲವೂ ಕಾಣಿಸುತ್ತಿತ್ತು. ಅಲ್ಲಿಯೇ ಎಲ್ಲರೂ ಸೇರಿ ಕಡೆಯ ಬಾರಿ ಊಟಕ್ಕೆ ಕುಳಿತವು. ಊಟ ಆದ ಮೇಲೆ ಗುರುದೇವರಾದ ಮಾರ್ಪಾರವರು ನನ್ನ ಕೈಗಳನ್ನು ಹಿಡಿದುಕೊಂಡು ಹೀಗೆಂದರು, ಮಗು, ಕಳ್ಳಕಾಕರುಗಳಿಂದ ನೀನು ನಿರ್ಭಯವಾಗಿ ಮುಂದೆ ಸಾಗಲು ಒಬ್ಬನೋ ಇಬ್ಬರೋ ನಿನಗೆ ಜೊತೆ ಇದ್ದಿದ್ದರೆ ಚೆನ್ನಾಗಿರುತ್ತದೆಂದು ನನಗನಿಸಿತು. ಆದರೆ ಅದಕ್ಕವಕಾಶವಾಗಲಿಲ್ಲ. ನಿಮ್ಮ ಸುರಕ್ಷಿತವಾದ ಪ್ರಯಾಣಕ್ಕಾಗಿ ದೇವತೆಗಳನ್ನು ಪ್ರಾರ್ಥಿಸುತ್ತಿದ್ದೇನೆ. ಜಾಗೃತಿಯಿಂದ ಹೊರಡು. ಯಾವಾಗಲೂ ಎಚ್ಚರದಿಂದಿರು. ಮೊದಲು ನೀನು ಗೋಗ್ಡನನ್ನು ಭೇಟಿ ಮಾಡು. ಅವನೊಂದಿಗೆ ಸೇರಿ ಪವಿತ್ರ ಗ್ರಂಥಗಳ ವಿವರಣೆಯನ್ನು ಹೋಲಿಸಿ ನೋಡಿಕೋ. ತದನಂತರ ನೀನು ಮನೆಗೆ ಹೊರಡಬಹುದು. ಆದರೆ ಅಲ್ಲಿ ಮಾತ್ರ 1 ವಾರಕ್ಕಿಂತಲೂ ಹೆಚ್ಚು ಕಾಲ ಇರಬೇಡ. ನಂತರ ಧ್ಯಾನಕ್ಕಾಗಿ ನಿರ್ಮಾನುಷ ಪ್ರದೇಶಕ್ಕೆ ಹೊರಟು ಹೋಗು. ಯಾಕಂದರೆ ಹಾಗೆ ಧ್ಯಾನಕ್ಕಂಕಿತವಾಗುವುದರಿಂದ ಮಾತ್ರವೇ ಜಗತ್ತಿಗೂ ಸಹ ನೀನು ಶ್ರೇಯಸ್ಸು ಉಂಟು ಮಾಡಿದವನು ಆಗುತ್ತೀಯೇ. ಅವರು ಹೇಳಿದ್ದಕ್ಕೆ ಸಮಾಧಾನವಾಗಿ ನಾನು ಆಶುಕವನದಲ್ಲಿ ಅವರು ಬೋಧಿಸಿದ ಸತ್ಯಕ್ಕೂ ಮತ್ತು ಜ್ಞಾನಕ್ಕೂ ನಾನು ಬದ್ಧನಾಗಿ ಅವರಿತ್ತ ಆಧ್ಯಾತ್ಮ ಜ್ಞಾನವನ್ನೇ ಆಯುಧವನ್ನಾಗಿ ಧರಿಸಿದ ಕಾರಣ ಮಾನವ ಮಾತ್ರರಾದ ಯಾರ ಜೊತೆಯೂ ನನಗೆ ಅವಶ್ಯವಿಲ್ಲವೆಂದು ಮತ್ತು ಅತೀತ ಶಕ್ತಿಗಳೇ ನನ್ನೊಂದಿಗಿದ್ದು ನನ್ನನ್ನು ರಕ್ಷಿಸುತ್ತವೆಂದು ಹಾಡಿದನು. ತರುವಾಯ ಮತ್ತೊಂದು ಹಾಡಿನಲ್ಲಿ ಅವರ ಆಶೀರ್ವಾದಗಳನ್ನು ಬೇಡಿದನು. ಆಗ ಅವರೊಂದು ಆಶುಕವವನ್ನು ಹಾಡುತ್ತಾ ನನ್ನನ್ನು ಆಶೀರ್ವದಿಸಿದರು. ನಾನು ಎಂತಹ ಉನ್ನತ ಆಧ್ಯಾತ್ಮ ಸ್ಥಿತಿಯನ್ನು ಸಾಧಿಸಬೇಕೆಂದು ಅವರು ಆಶಿಸುತ್ತಿದ್ದರೋ ಅದೆಲ್ಲವನ್ನೂ ಅವರು ಅದರಲ್ಲಿ ವ್ಯಕ್ತಪಡಿಸಿದರು.
ನಂತರ ಅವರು ದ್ವಿಪದಿಗಳಲ್ಲಿ ಕೆಲವು ತತ್ವಗಳನ್ನು ಹಾಡಿ ನಾನು ಮನೆಗೆ ಹೋದಾಗ ಎಂತಹ ದೃಶ್ಯಗಳು ನನಗೆದುರಾಗುತ್ತವೆಯೋ ಮತ್ತು ನಾನು ಧ್ಯಾನ ಮಾಡುವಾಗ ಎಂತಹ ಅನುಭವಗಳಾಗುತ್ತವೆಯೋ ಎಂಬುದನ್ನು ಅದರಲ್ಲಿ ವಿವರಿಸಿದರು. ತರುವಾಯ ಎಲ್ಲ ದೇವತೆಗಳು ಮತ್ತು ಅತೀತ ಲೋಕಗಳುಳ್ಳ ಮಹಾತ್ಮರುಗಳು ನಿನ್ನನ್ನು ರಕ್ಷಿಸಲಿ ಎಂಬ ಆಶೀರ್ವಾದದೊಡನೆ ಅದನ್ನು ಪೂರ್ಣಗೊಳಿಸಿದರು. ಗುರುಪತ್ನಿಯವರು ನನಗಾಗಿ ಬೂಟು, ಚಪ್ಪಲಿ, ತಿಂಡಿಗಳು ಮತ್ತು ಕೆಲವು ಲೌಕಿಕ ಅವಶ್ಯಕವಾದ ವಸ್ತುಗಳನ್ನು ಕಾಣಿಕೆಗಳನ್ನು ಕೊಟ್ಟರು. ತರುವಾಯ ಅವರು ಆಶುಕವಿತೆಯೊಂದನ್ನು ಹಾಡಿದರು. ಆಧ್ಯಾತ್ಮಿಕವಾಗಿ ಮಾತಾಪಿತೃಗಳಾದ ನಮ್ಮನ್ನು ಎಂದಿಗೂ ಮರೆಯಬಾರದೆಂದು ಆರಂಭಿಸಿದ ಜ್ಞಾನ ಸಾಧನೆಯನ್ನು ಪೂರ್ಣಗೊಳಿಸಬೇಕೆಂದು, ಜ್ಞಾನಾಮೃತವನ್ನು ಪಾನ ಮಾಡಬೇಕೆಂದು ಮತ್ತು ಎಲ್ಲ ಜೀವರಾಶಿಗಳನ್ನು ಮುಕ್ತಿಪಥದತ್ತ ನಡೆಸುವವನಾಗಬೇಕು ಎಂಬ ನನ್ನ ಲಕ್ಷ್ಯವನ್ನು ಮರೆಯಬಾರದೆಂಬುದು ಅವರ ಹಾಡಿದ ಭಾವವಾಗಿತ್ತು. ಆ ಹಾಡು ಮುಗಿಯುವವರದೊಳಗಾಗಿಯೇ ಆಕೆಗೆ ಕಣ್ಣೀರು ಹರಿದು ಕಂಠ ಗದ್ಗದವಾಯಿತು. ಆ ಹಾಡನ್ನು ಅಷ್ಟಕ್ಕೆ ನಿಲ್ಲಿಸಿ ಆಕೆ ದುಃಖಿಸಲಾರಂಭಿಸಿದರು. ಇಬ್ಬರಿಗೂ ನಾನು ಕಡೆಯ ಬಾರಿಗೆ ಬಾಗಿ ನಮಸ್ಕಾರ ಮಾಡುತ್ತಿದ್ದಂತೆಯೇ ಅವರ ದುಃಖವು ಎಲ್ಲ ಮೀರಿ ಹೋಯಿತು. ಹಾಗೆ ನಮಸ್ಕಾರ ಮಾಡಿಕೊಂಡು ಎದ್ದು ಎಷ್ಟು ದೂರ ಸಾಧ್ಯವೋ ಅಷ್ಟು ದೂರವೂ ನನ್ನ ದೃಷ್ಟಿಯನ್ನು ಅವರಿಬ್ಬರ ಮೇಲೆಯೇ ಇರುವಂತೆ ಹಿಂದೆ ಹಿಂದೆ ಹೆಜ್ಜೆಗಳನ್ನು ಹಾಕುಕೊಂತ ಹೋಗಿ ಎತ್ತರವಾದ ಪ್ರದೇಶವೊಂದನ್ನು ಸೇರಿ ಅಲ್ಲಿಂದ ಹಿಂದಿರುಗಿ ನೋಡುವ ಹೊತ್ತಿಗೆ ಅವರಿಬ್ಬರು ಇನ್ನೂ ಅಲ್ಲಿಯೇ ನಿಂತಿದ್ದರು. ಆಗ ನನಗೆ ಇದರಲ್ಲಿಂದ ಅವರಿರುವಲ್ಲಿಗೆ ಓಡಿ ಹೋಗಿ ಶಾಶ್ವತವಾಗಿ ಅವರೊಂದಿಗೆಯೇ ಇದ್ದು ಬಿಡಬೇಕನಿಸಿತು. ಆ ಭಾವವನ್ನು ಹಿಡಿದುಕೊಳ್ಳಲು ನನಗೆ ಅತ್ಯಂತ ಕಷ್ಟವೇ ಆಯಿತು. ಆದರೆ ನಾನೆಂತಹ ಜ್ಞಾನಬೋಧಿಗಾಗಿ ಬಂದೆನೋ ಅದನ್ನು ಸಾಧಿಸಿದೆನು. ತಿಳಿದುಕೊಳ್ಳಬೇಕಾದ ಆಧ್ಯಾತ್ಮ ಸತ್ಯಗಳೆಲ್ಲವನ್ನೂ ತಿಳಿದುಕೊಂಡೆನು. ಇನ್ನ ಮೇಲೆ ದುಷ್ಕರ್ಮಗಳ ಯಾವುದನ್ನೂ ಮಾಡಬಾರದು ಎಂದು ದೃಢವಾಗಿ ನಿಶ್ಚಯಿಸಿಕೊಂಡೆನು. ಈಗ ನಾನೆಲ್ಲಿದ್ದರೂ ಸರಿಯೇ ಗುರುವನ್ನು ನಿಶ್ಚಲವಾಗಿ ಧ್ಯಾನಿಸಬಲ್ಲೆನು. ಹೇಗೂ ಅವರು ಊರ್ಧ್ವಲೋಕದಲ್ಲಿ ಮತ್ತೆ ಸೇರೋಣ ಎಂದು ಅಭಯವಿತ್ತಿರುವರಲ್ಲವೇ? ಅದಲ್ಲದೆ ನಾನು ಹೋಗುತ್ತಿರುವುದು ಅಮ್ಮನನ್ನು ನೋಡಲಿಕ್ಕಲ್ಲವೇ? ಮತ್ತೆ ಬೇಕಂದಾಗ ಇಲ್ಲಿಗೆ ಬಂದು ಬಿಡಬಹುದು ಎಂದುಕೊಳ್ಳುತ್ತಾ ನಾನು ಹೀಗೆ ಹೋಗುತ್ತಿರುವುದು ನನ್ನ ಗುರು ದಂಪತಿಗಳಿಂದ ಶಾಶ್ವತವಾಗಿ ದೂರವಾಗೆನೆಂದು ನಾನು ಸ್ವಾಂತನ ಹೇಳಿಕೊಂಡೆನು. ಗೋಗ್ಡನ್ ಅವರ ಮನೆ ಸೇರುವವರೆಗೂ ಹೀಗೆಯೇ ನನ್ನನ್ನು ನಾನು ಸಮಾಧಾನಪಡಿಸಿಕೊಂಡೆನು. ಅವರ ಸಾಂಗತ್ಯದಲ್ಲಿ ನನ್ನ ಬಳಿ ಇದ್ದ ಗ್ರಂಥಗಳ ವಿವರಣೆಯನ್ನು ಅವರೊಂದಿಗಿರುವ ಗ್ರಂಥಗಳೊಂದಿಗೆ ಹೋಲಿಸಿಕೊಳ್ಳುತ್ತಾ ಕೆಲ ಕಾಲ ಇದ್ದೆನು. ಈ ಶಾಸ್ತ್ರ ಅಧ್ಯಯನದಲ್ಲಿ ಅವರೊಂದು ರೀತಿಯಲ್ಲಿ ನನ್ನನ್ನು ಅತಿಕ್ರಮಿಸಿ ಬಹಳ ಮುಂದೆ ಸಾಗಿರುವವರೆಂದು ಅರ್ಥ ಮಾಡಿಕೊಂಡೆನು. ಆದರೆ ಅವುಗಳಲ್ಲಿ ಹೇಳಲ್ಪಟ್ಟ ಸಾಧನಗಳಲ್ಲಿ ಮಾತ್ರ ನಾನು ಅವರಿಂದ ಹಿಂದಿರಲಿಲ್ಲ. ಆದರೆ ಗುರುಮುಖೇನ ಮಾತ್ರವೇ ಹೊಂದಬೇಕಾದ ಕಡೆಯ ಉಪದೇಶವನ್ನು ಪಡೆಯುವಲ್ಲಿ ನಾನು ಅವರಿಗಿಂತ ಮುಂದಿದ್ದನು. ಆ ಉಪದೇಶವನ್ನಾದರೂ ನನ್ನ ಗುರುಗಳು ನನಗೊಬ್ಬನಿಗೇ ಇತ್ತಿದ್ದರು. ಗೋಗ್ಡನ್ ಅವರಿಗೆ ಇನ್ನೂ ಆ ಉಪದೇಶ ಲಭಿಸಿರಲಿಲ್ಲ. ಅಧ್ಯಯನ ಪೂರ್ಣವಾದ ಮೇಲೆ ಗೋಗ್ಡನ್ ಅವರಿಗೆ ನಮಸ್ಕರಿಸಿ, ಬಹಳ ಕಾಲದಿಂದಲೂ ನಮ್ಮ ಮನೆಯಿಂದ ದೂರವಾಗುಳಿದ ನಾನು ನಮ್ಮ ಮನೆಯನ್ನು ನೋಡಲು ಹೊರಟೆನು. ಸಾಮಾನ್ಯವಾದ ಕಾಲುನಡಿಗೆಯಲ್ಲಿ ಆ ಪ್ರಯಾಣವು ಪಾರಗಳನ್ನೇ ತೆಗೆದುಕೊಳ್ಳುತ್ತಿದ್ದವು. ಆದರೆ ಪ್ರಾಣಾಯಾಮದಿಂದ ನಾನು ಅದನ್ನು 3 ದಿನಗಳಲ್ಲಿ ಸಾಮಾನ್ಯವಾದ ಕಾಲುನಡಿಗೆಯಲ್ಲಿ ಆ ಪ್ರಯಾಣವು ವಾರಗಳನ್ನೇ ತೆಗೆದುಕೊಳ್ಳುತ್ತಿದ್ದವು. ಆದರೆ ಪ್ರಾಣಾಯಾಮದಿಂದ ನಾನು ಅದನ್ನು 3 ದಿನಗಳಲ್ಲಿ ಪೂರ್ಣಗೊಳಿಸಿದನು. ಹಾಗೆ ಮಾಡಿದ್ದರಿಂದ ಆಧ್ಯಾತ್ಮಿಕವಾಗಿ ನಾನು ಬಹಳ ಮುಂದೆ ಸಾಗಿದ್ದೇನಲ್ಲವೇ ಎಂದು ನನಗೆ ತೃಪ್ತಿಯಾಯಿತು. ಜೈ ಸಾಯಿ ಮಾಸ್ಟರ್.